ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ದೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 81ನೇ ಅಧ್ಯಾಯವಾದ ವಿಶೋಕ ದ್ವಾದಶಿ ವ್ರತದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮನುಚಕ್ರವರ್ತಿಯು ಹೇಳುತ್ತಾನೆ, ಇಷ್ಟ ಜನರ ಅಗಲಿಕೆ, ಶೋಕ ಪರಂಪರೆ ಇವುಗಳನ್ನು ಪರಿಹರಿಸಬಲ್ಲ ಉಪವಾಸವಾಗಲಿ ವ್ರತವಾಗಲಿ ಯಾವುದು? ಈ ಭೂಮಿಯಲ್ಲಿ ಮನುಷ್ಯನಿಗೆ ಸಂಸಾರದ ಭೀತಿಯನ್ನು ಕಳೆದು ವೈಭವವನ್ನು ಹೆಚ್ಚಿಸಬಲ್ಲ ಉಪಾಯವೇನು? ಮತ್ಸ್ಯರೂಪಿ ಪರಮಾತ್ಮನು ಹೇಳುತ್ತಾನೆ, ನೀನು ಕೇಳಿದುದು ಜಗತ್ತಿಗೆಲ್ಲ ಪ್ರಿಯಕರವಾದುದು, ಬಹು ಮಹಿಮೆಯುಳ್ಳದ್ದು. ಆದುದರಿಂದ ದೇವತೆಗಳಿಗೆ ಕೂಡ ದುರ್ಲಭವು. ಆದರೂ ನನ್ನ ಭಕ್ತನಾದುದರಿಂದ ನಿನಗೆ ಹೇಳುವೆನು, ಇಂದ್ರ, ಅಸುರರು ಮತ್ತು ಮನುಷ್ಯರು ರಹಸ್ಯವಾಗಿ ರಕ್ಷಿಸಿಕೊಂಡು ಬರಬೇಕಾದ ಮಹಾವ್ರತವಿದು. ಪುಣ್ಯಕರವಾದ ವಿಶೋಕ ದ್ವಾದಶಿ ವ್ರತವನ್ನು ಆಶ್ವಯುಜ ಮಾಸದಲ್ಲಿ ನಡೆಸಬೇಕು. ಪ್ರಾಜ್ಞನಾದ ಯಜಮಾನನು ಶುಕ್ಲಪಕ್ಷದ ದಶಮಿಯ ದಿನ ನಿಯಮದಿಂದ ಇದನ್ನು
ಪ್ರಾರಂಭಿಸಬೇಕು. ಆ ದಿನ ಒಪ್ಪತ್ತು ಊಟ ಮಾಡಬೇಕು. ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ದಂತಧಾವನವನ್ನು ಮಾಡಿ ಏಕಾದಶಿಯ ದಿನ ಉಪವಾಸವಿರುವೆನು. ಕೇಶವನನ್ನು ಲಕ್ಷ್ಮಿಯನ್ನು ಶಾಸ್ತ್ರೋಕ್ತವಾಗಿ ಆರಾಧಿಸಿ ದ್ವಾದಶಿಯ ದಿನ ಪಾರಣೆ ಮಾಡುವೆನು ಎಂದು ಸಂಕಲ್ಪ ಮಾಡಿ ಯಜಮಾನನು ಮಲಗಬೇಕು. ಬೆಳಗ್ಗೆ ಎದ್ದು ಸಕಲ ಮೂಲಿಕೆಗಳಿಂದಲೂ ಪಂಚಗವ್ಯೋದಕದಿಂದಲೂ ಸ್ನಾನ ಮಾಡಿ ಶುಭ್ರ ವಸ್ತ್ರವನ್ನುಟ್ಟು ನೈದಿಲೆ ಹೂಗಳಿಂದ ವಿಷ್ಣುವನ್ನು ಅರ್ಚಿಸಬೇಕು. ಶೋಕರಹಿತನಿಗೆ ನಮಸ್ಕಾರವೆಂದು ಪಾದಗಳನ್ನು, ವರವನ್ನು ಕರುಣಿಸುವಾತನಿಗೆ ನಮಸ್ಕಾರವೆಂದು ಮೊಣಕಾಲುಗಳನ್ನು, ಲಕ್ಷ್ಮೀಪತಿಗೆ ನಮಸ್ಕಾರವೆಂದು ಮಂಡಿಯನ್ನು, ಕ್ಷೀರಸಾಗರ ಶಯನನಿಗೆ ನಮಸ್ಕಾರವೆಂದು ತೊಡೆಗಳನ್ನು ಅರ್ಚಿಸಬೇಕು. ಕಂದರ್ಪನಿಗೆ ನಮಸ್ಕಾರವೆಂದು ಗುಹ್ಯಸ್ಥಳವನ್ನು, ಮಾಧವನಿಗೆ ನಮಸ್ಕಾರವೆಂದು ಮಧ್ಯಸ್ಥಳವನ್ನು, ದಾಮೋದರನಿಗೆ ನಮಸ್ಕಾರವೆಂದು ಉದರವನ್ನು, ವಿಪುಲನಿಗೆ ನಮಸ್ಕಾರವೆಂದು ಪಾರ್ಶ್ವಗಳನ್ನು ಪೂಜಿಸಬೇಕು. ಪದ್ಮನಾಭನಿಗೆಂದು ನಾಭಿಯನ್ನು, ಮನ್ಮಥನಿಗೆಂದು ಹೃದಯವನ್ನು, ಶ್ರೀಧರನಿಗೆಂದು ವಿಭುವಿನ ವಕ್ಷಸ್ಥಳವನ್ನು, ಮಧುಜಿತ್ತಿಗೆಂದು ಕರಗಳನ್ನು ನಮಸ್ಕರಿಸಿ ಪೂಜಿಸಬೇಕು. ಚಕ್ರಧಾರಿಗೆಂದು ಎಡತೋಳನ್ನು, ಗದಾಧಾರಿಗೆಂದು ಬಲದೋಳನ್ನು, ವೈಕುಂಠನಿಗೆಂದು ಕಂಠವನ್ನು, ಯಜ್ಞಮುಖನಿಗೆಂದು ಮುಖವನ್ನು ನಮಿಸಿ ಅರ್ಚಿಸಬೇಕು. ಅಶೋಕನಿಧಿಗೆಂದು ನಾಸಿಕೆಯನ್ನು, ವಾಸುದೇವನಿಗೆಂದು ನೇತ್ರಗಳನ್ನು, ವಾಮನನಿಗೆಂದು ಹಣೆಯನ್ನು, ಹರಿಗೆಂದು ಹುಬ್ಬುಗಳನ್ನು ನಮಸ್ಕಾರ ಮಾಡಿ ಆರಾಧಿಸಬೇಕು. ಮಾಧವನಿಗೆ ನಮಸ್ಕಾರವೆಂದು ಮುಂಗುರುಳನ್ನು, ವಿಶ್ವರೂಪನಿಗೆ ನಮಸ್ಕಾರವೆಂದು ಕಿರೀಟವನ್ನು, ಸರ್ವಾತ್ಮನಿಗೆ ನಮಸ್ಕಾರವೆಂದು ಶಿರಸ್ಸನ್ನು ಪೂಜಿಸಬೇಕು. ಹೀಗೆ ಗೋವಿಂದನನ್ನು ಗಂಧ ಪುಷ್ಪ ಫಲಗಳಿಂದ ಪೂಜಿಸಬೇಕು. ಬಳಿಕ ಮಂಡಲವನ್ನು ರಚಿಸಿ ಸಂತುಷ್ಟ ಮನಸ್ಸಿನಿಂದ ಪೂಜೆಗಾಗಿ ಸ್ಥಳವನ್ನು ಏರ್ಪಡಿಸಬೇಕು. ಸ್ಥಂಡಿಲವು ಚಚ್ಚೌಕವಾಗಿ 4 ಕಡೆಯೂ 1 ಮೊಳ ಅಳತೆಯುಳ್ಳದ್ದಾಗಿ ಉತ್ತರಕ್ಕೆ ಇಳಿಜಾರಾಗಿರಬೇಕು. ಅದು ನಯವಾಗಿಯೂ ಅಂದವಾಗಿಯೂ ಇರಬೇಕು. ಸುತ್ತಲೂ 3 ವಪ್ರಗಳಿಂದ ಅಂದರೆ ಮೆಟ್ಟಿಲುಗಳಿಂದ ಕೂಡಿರಬೇಕು. ವಪ್ರಗಳ ಎತ್ತರವು 1 ಅಂಗುಲ, ಅಗಲವಾದರೂ 2 ಅಂಗುಲಗಳು. ಸ್ಥಂಡಿಲದ ಮೇಲ್ಗಡೆಯಲ್ಲಿನ ಗೋಡೆಯ ಪ್ರಮಾಣವು 8 ಅಂಗುಲವಿರಬೇಕು. ಹೊಳೆಯ ಮರಳಿನಿಂದ ಮೊರದಲ್ಲಿ ಲಕ್ಷ್ಮಿಯ ಪ್ರತಿಮೆಯನ್ನು ಮಾಡಬೇಕು. ಮೊರವನ್ನು ಹಿಂದೆ ಸಿದ್ಧಪಡಿಸಿದ ಸ್ಥಂಡಿಲದಲ್ಲಿರಿಸಿ ಲಕ್ಷ್ಮಿಯನ್ನು ಈ ಮುಂದೆ ಹೇಳುವಂತೆ ಅರ್ಚಿಸಬೇಕು. ದೇವಿಗೆ ನಮಸ್ಕಾರ, ಶಾಂತಿಗೆ ನಮಸ್ಕಾರ, ಲಕ್ಷ್ಮಿಗೆ ನಮಸ್ಕಾರ, ಶ್ರೀಗೆ ನಮಸ್ಕಾರ, ಪುಷ್ಟಿಗೆ ನಮಸ್ಕಾರ, ತುಷ್ಟಿಗೆ ನಮಸ್ಕಾರ, ವೃಷ್ಟಿಗೂ ಹೃಷ್ಟಿಗೂ ನಮಸ್ಕಾರ ನಮಸ್ಕಾರ. ಶೋಕರಹಿತಳಾದ ಲಕ್ಷ್ಮಿಯು ನನ್ನ ದುಃಖವನ್ನು ನಾಶಪಡಿಸಲಿ, ನನಗೆ ವರವನ್ನು ಅನುಗ್ರಹಿಸಲಿ, ಸಂಪತ್ತನ್ನು ಕರುಣಿಸಲಿ, ಸರ್ವ ಸಿದ್ಧಿಗಳನ್ನು ದಯೆಗೈಯಲಿ. ಬಳಿಕ ಮೊರದ ಸುತ್ತಲೂ ಬಿಳಿಯ ಬಟ್ಟೆಯನ್ನು ಧರಿಸಿ ಬಗೆ ಬಗೆಯ ಹಣ್ಣುಗಳಿಂದಲೂ ವಸ್ತ್ರಗಳಿಂದಲೂ ಚಿನ್ನದ ತಾವರೆ ಹೂವಿನಿಂದಲೂ ಅರ್ಚಿಸಬೇಕು. ಪ್ರಾಜ್ಞನಾದ ಯಜಮಾನನು
ಈ ವ್ರತವನ್ನು ನಡೆಸುವಾಗಲೆಲ್ಲ ರಾತ್ರಿಯಲ್ಲಿ ದರ್ಭೋದಕವನ್ನು ಪ್ರಾಶನ ಮಾಡಬೇಕು. ಇರುಳೆಲ್ಲ ಸಂಗೀತ ನರ್ತನಗಳನ್ನು ನಡೆಸಬೇಕು. ರಾತ್ರಿಯು ಕಳೆದ ಬಳಿಕ ಆತನು ನಿದ್ರೆಯಿಂದೆದ್ದು ಬ್ರಾಹ್ಮಣ ದಂಪತಿಗಳ ಬಳಿಗೆ ಹೋಗಿ ಅವರನ್ನು ಆರಾಧಿಸಬೇಕು. ತನ್ನ ಶಕ್ತಿಗೆ ತಕ್ಕಂತೆ ದ್ವಿಜ ದಂಪತಿಗಳು ಮೂವರನ್ನು ಅಥವಾ ಕೊನೆಗೆ ಒಂದು ಜೋಡಿಯನ್ನು ಗಂಧ ಪುಷ್ಪ ವಸ್ತ್ರಗಳಿಂದ ಅವರು ಹಾಸಿಗೆಯಲ್ಲಿ ಇದ್ದಂತೆಯೇ ಪೂಜಿಸಬೇಕು. ಸಾಗರಶಾಹಿಯಾದ ಶ್ರೀ ಮಹಾವಿಷ್ಣುವಿಗೆ ಪ್ರೀತಿಯಾಗಲಿ ಎಂದು ಅನುಸಂಧಾನ ಮಾಡಬೇಕು. ಹೀಗೆ ರಾತ್ರಿಯೆಲ್ಲ ಗೀತಾ ವಾದ್ಯಗಳಿಂದ ಜಾಗರಣ ಮಾಡಿದ ತರುವಾಯ ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ಮಾಡಿ ದ್ವಿಜ ದಂಪತಿಗಳನ್ನು ಅರ್ಚಿಸಬೇಕು. ಕಾರ್ಪಣ್ಯವನ್ನು ತೋರದೆ ತನ್ನ ಶಕ್ತಿಗೆ ತಕ್ಕಂತೆ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ತಾನು ಊಟ ಮಾಡಿ ಪುರಾಣ ಶ್ರವಣದಿಂದ ಹಗಲನ್ನು ಕಳೆಯಬೇಕು. ಈ ವಿಧಾನದಿಂದ ಪ್ರತಿ ತಿಂಗಳಲ್ಲೂ ಎಲ್ಲವನ್ನೂ ನೆರವೇರಿಸಬೇಕು. ವೃತ್ತಾಂತದಲ್ಲಿ ಹೊರಗುದಿಂಬು, ತಲೆದಿಂಬು, ಮಗ್ಗಲು ಹಾಸಿಗೆ, ಮೇಲು ಹೊದಿಕೆ ಇವೆಲ್ಲವುಗಳಿಂದಲೂ ಸುಸಜ್ಜಿತವಾದ ಹಾಸಿಗೆಯನ್ನು ದಾನ ಮಾಡಬೇಕು. ಇದರೊಡನೆ ಬೆಲ್ಲದಿಂದ ನಿರ್ಮಿಸಿದ ಹಸುವನ್ನು ಕೊಡಬೇಕು. ಓ ದೇವೇಶ್ವರ, ನಿನ್ನನ್ನು ಬಿಟ್ಟು ಲಕ್ಷ್ಮಿಯು ಕದಲುವುದಿಲ್ಲ. ಹಾಗೆಯೇ ಒಳ್ಳೆಯ ರೂಪವೂ ಆರೋಗ್ಯವೂ ಶೋಕರಾಹಿತ್ಯವೂ ನನಗೆ ಯಾವಾಗಲೂ ಉಂಟಾಗಲಿ. ಭಗವಂತನನ್ನು ಬಿಟ್ಟು ಲಕ್ಷ್ಮಿಯು ಒಬ್ಬಳೇ ಎಲ್ಲೂ ಅವತಾರ ಮಾಡುವುದಿಲ್ಲ. ಅವರಿಬ್ಬರಿಗೂ ಹಾಗೆ ಅವಿನಾಭಾವ ಸಂಬಂಧವಿರುವಂತೆಯೇ ನನಗೆ ಶೋಕಾಭಾವವು ಕೇಶವನಲ್ಲಿ ಶ್ರೇಷ್ಠವಾದ ಭಕ್ತಿಯು ನೆಲೆಸಲಿ. ಈ ಮಂತ್ರವನ್ನು ಹೇಳಿ ಬೆಲ್ಲದ ಹಸುವಿನೊಡನೆ ಶಯನವನ್ನು, ಲಕ್ಷ್ಮೀ ವಿಗ್ರಹ ಸಹಿತವಾದ ಮೊರವನ್ನು ದಾನ ಮಾಡಬೇಕು. ಇದರಿಂದ ಐಶ್ವರ್ಯ ಲಾಭ ಉಂಟಾಗುವುದು. ನೈದಿಲೆ, ಕೆಂಪು ಕಣಗಿಲೆ, ಕರಿಗೋರಂಟಿ, ದೊಡ್ಡ ಗೋರಂಟಿ, ಕೇಸರ, ತಾಳೆ, ಲಕ್ಕಿ, ಮಲ್ಲಿಗೆ, ಪಾಟಲಿ, ಕದಂಬ, ಕುಬ್ಜ, ಜಾಜಿ ಈ ಹೂವುಗಳೆಲ್ಲವೂ ಯಾವಾಗಲೂ ಶ್ರೇಷ್ಠವಾದವು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ವಿಶೋಕದ್ವಾದಶೀ ವ್ರತಂ ನಾಮ ಏಕಾಶೀತಿತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 82ನೆಯ ಅಧ್ಯಾಯವಾದ ವಿಶೋಕ ದ್ವಾದಶೀ ವ್ರತ, ಬೆಲ್ಲ, ಎಳ್ಳು, ಸಕ್ಕರೆ ಮುಂತಾದ ಪದಾರ್ಥಗಳಲ್ಲಿ ಹಸುವಿನ ಆಕೃತಿಯನ್ನು ನಿರ್ಮಿಸಿ ದಾನ ಮಾಡುವುದು, ಅದರ ಫಲದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.